ದೇವರು ಇವತ್ತು ಕಾಲೇಜು ಮತ್ತೆ ಹೈಸ್ಕೂಲು ಎರಡ್ ಕಡೆನೂ ಬೀಳ್ಕೊಡುಗೆ ಸಮಾರಂಭ ಇತ್ತು. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ 3 ಎಂಟ್ರೆನ್ಸ್ ಇಂದ ಸ್ವಲ್ಪ ದೂರ ಬಂದೇ ಬಿಟ್ಟಿದ್ರು. ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಅವ್ರ ಹಿಂದೆನೆ ಹೋಗ್ತಾ ಇದ್ವಿ. ತುಂಬಾ ಜನ ಟೀಚರ್ಸ್ ಬೇರೆ ಬೇರೆ ಶಾಲೆಯಿಂದ ಬಂದು ಅವ್ರಿಗೆ ಸನ್ಮಾನ ಮಾಡೋದ್ ನೋಡಿ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಬಂದು ಸರ್ನ ಬೆಳ್ಳಿರತ್ತಿಂದ ಕೆಳಗಡೆ ಇಳಿಸ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಬರುವಾಗ ರಿಟೈರ್ಡ್ ಆಗ್ತಿದ್ ಇನ್ನೊಬ್ ಸರ್ ಅವ್ರಿಗೆ ಗಿಫ್ಟ್ ಕೊಟ್ರು. ಅದೇನಪ್ಪ ಅಂತಂದ್ರೆ ಅಂಬೇಡ್ಕರ್ ಫೋಟೋ. ಅದೆಲ್ಲ ಆದ್ಮೇಲೆ ಎಲ್ಲ ಸ್ಟೇಜ್ ಹತ್ರ ಕುಂತಿರು ಅಂತ ಹೇಳಿ ನಾವ್ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಕಾರ್ಯಕ್ರಮ ಶುಭವಾಗಿ ನಡೀಲಿ ಅಂತ ಫಸ್ಟೇ ದೀಪ ಹಚ್ಚಿದ್ರು. ದೀಪ ಹಚ್ಚಾದ್ಮೇಲೆ ನಮ್ ಟೀಚರ್ಸ್ ಎಲ್ಲ ಕುಂತಿದ್ರು ಅಂತ ಹೇಳಿ ಅವ್ರದ್ದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ನಮ್ ಮತ್ತೊಬ್ ಸರ್ದು ಬೀಳ್ಕೊಡುಗೆ ಸಮಾರಂಭ ಇದೆ ಅಂತ ಅಲ್ಲಿಗೆ ಬಂದ್ರೆ ಏನ್ ಕ್ರೇಜ್ ಗುರು ಇಲ್ಲಿ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಕಾಲೇಜಿಗೆ ಬಂದು ಎಲ್ರು ಒಂದೊಂದ್ ಸ್ವಲ್ಪ ಊಟ ಮಾಡ್ಕೊಂಡು ಇಲ್ಲಿ ಬೇರೆ ಸೀರೋಟಿ ಮಾಡಿಸ್ಬಿಟ್ಟಿದ್ರು. ಸೀರೋಟಿಗೆ ತುಪ್ಪಗೂ ಮಾತ್ರ ಕಾಂಬಿನೇಷನ್ ಮಾತ್ರ ಸೂಪರ್ ಅನ್ಕೊಳ್ರಿ. ಊಟ ಎಲ್ಲ ಆದ್ಮೇಲೆ ನಮ್ಮ ಮೂರ್ತಿ ಸರ್ ಮತ್ತೆ ಚಿನ್ಸ್ವಾಮಿ ಸರ್ ಇಬ್ರು ಗಿಡ ಹಾಕಿದ್ರು. ಆಲ್ಮೋಸ್ಟ್ ನಮ್ಮ ಮುಂಚೋಡಿ ಕಾಲೇಜಲ್ಲಿ ಇರೋ ಗಿಡ ಎಲ್ಲ ಮೂರ್ತಿ ಸರ್ ಮತ್ತೆ ಚಿನ್ಸ್ವಾಮಿ ಸರ್ ಹಾಕ್ಸಿರೋದೆ. ಗಿಡ ಹಾಕಾದ್ಮೇಲೆ ನಮ್ಮ ಮೂರ್ತಿ ಸರ್ ನಮ್ಮ ಚಿನ್ಸ್ವಾಮಿ ಸರ್ಗೆ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿದ್ರು. ಅದನ್ನ ನೋಡಿ ಮಾತ್ರ ನಮ್ಗಂತೂ ತುಂಬಾ ಖುಷಿನೇ ಆಗೋಯ್ತು. ನಮ್ಮ ಮೂರ್ತಿ ಸರ್ ಬಗ್ಗೆ ಚಿನ್ಸ್ವಾಮಿ ಸರ್ ಒಂದೆರಡು ಮಾತು ಹೇಳ್ತಾರೆ ಕೇಳ್ರಿ. ಒಂದು ಮಾತಾಡ್ಲಿಲ್ಲ ನಮ್ಗೆ ಸರ್ ನಡ್ರಿ ಸರ್ ನೀವಿದ್ಮೇಲೇನು ಟೂರ ಸ್ಪೋರ್ಟ್ಸ್ ಯಾವುದೇ ಕಾರ್ಯಕ್ರಮ ಆಗ್ಲಿ ಅಷ್ಟು ತಿಳಿಯಾದ ಮನಸ್ಸು ಅವ್ರದ್ದು. ನನ್ಗೆ ಆಸೆ ಇತ್ತು. 18-19 ವರ್ಷದಿಂದ ಸತತವಾಗಿ ಸೇವೆ ಸಲ್ಲಿಸಿರುವಂತ ನಮ್ಮ ಮೂರ್ತಿ ಸರ್ ಅವರಿಗೂ ಹಾಗೂ ಸಿದ್ದರಾಜು ಸರ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದು ಮರಿಬೇಡ್ರಿ.